ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದ್ರೆ ಕೆಟ್ಟವರಲ್ಲೂ ಒಳ್ಳೆತನವನ್ನ ಕಾಣ್ಬೋದು. ಆದರೆ ಕೆಟ್ಟ ಮನಸ್ಸಿನಿಂದ ಯೋಚಿಸಿದ್ರೆ ಒಳ್ಳೆಯವರಲ್ಲೂ ಕೆಟ್ಟದು ಕಾಣಿಸ್ತದೆ. ಸ್ನೇಹ ಎಂಬುದು ಒಂದು ಸುಂದರ ರೂಪ. ಸ್ನೇಹದಲ್ಲಿ ಬರಬಾರದು ಒಂದು ಸಣ್ಣ ಕೋಪ. ಸ್ನೇಹದಲ್ಲಿ ಇರಬಾರದು ಮನಸ್ತಾಪ. ಯಾಕಂದ್ರೆ ಸ್ನೇಹವೇ ಜೀವನಕ್ಕೆ ದಾರಿದೀಪ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಸಿದವನಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮ ಕೈಬಿಡೋದಿಲ್ಲ. ಜೀವನವೇ ಒಂದು ಟೆಸ್ಟ್. ಸಂತೋಷದ ಕ್ಷಣಗಳು ಹೊಂದಿವೆ ರೆಸ್ಟ್. ಅತಿಯಾಗಿ ಯೋಚಿಸೋದು ವೇಸ್ಟ್. ಒಳ್ಳೆಯ ದಾರಿಯಲ್ಲಿ ಸ್ವಾಭಿಮಾನದಿಂದ ಬದುಕೋದು ಬೆಸ್ಟ್. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಗೆಸ್ಟ್. ಒಂದು ವೇಳೆ ಭಿಕ್ಷಾಪಾತ್ರೆ ತುಂಬೋದು, ಆದರೆ ಇಚ್ಛಾಪಾತ್ರೆ ಯಾವತ್ತೂ ತುಂಬುವುದಿಲ್ಲ. ಇರುವುದರಲ್ಲಿಯೇ ಸಂತೋಷವಾಗಿರುವುದು ಪರಮ ಸುಖ. ಅತಿ ಹೆಚ್ಚು ಮಾತನಾಡಲು ಬಯಸುವುದು, ಅತಿ ಹೆಚ್ಚು ನೋಡಲು ಬಯಸುವುದು. ನಮ್ಮ ಬಗ್ಗೆ ಹೃದಯದಲ್ಲಿ ಅತಿ ಹೆಚ್ಚು ಪ್ರೀತಿ ಇರುವವರಿಗೆ ಮಾತ್ರ ಸಾಧ್ಯ. ದುಡಿಮೆಯಲ್ಲಿ 2 ವಿಧ. ಶ್ರೀಮಂತರು ಬಡವರಾಗೋ ಭಯದಲ್ಲಿ ದುಡಿತಾ ಇರ್ತಾರೆ. ಬಡವರು ಶ್ರೀಮಂತರಾಗೋ ಭರವಸೆಯಲ್ಲಿ ದುಡಿತಾ ಇರ್ತಾರೆ. ಅನಾವಶ್ಯಕ ಕೋಪ, ಅರ್ಥಹೀನ ಆವೇಶ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುವುದಲ್ಲದೆ ಒಬ್ಬ ವ್ಯಕ್ತಿಯನ್ನು ಏಕಾಂಗಿಯಾಗಿಸ್ತದೆ. ಜನರನ್ನು ಪ್ರೀತಿಸುವುದಕ್ಕಿಂತ ನೆನಪುಗಳನ್ನು ಪ್ರೀತಿಸಬೇಕು. ಯಾಕಂದ್ರೆ ಜನರು ಯಾವಾಗ ಬೇಕಾದರೂ ಬದಲಾಗ್ತಾರೆ, ಆದರೆ ನೆನಪುಗಳು ಯಾವತ್ತಿಗೂ ಬದಲಾಗೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.